6:30 ಹಾಗೆ ಬಿಡೋಣ ಅಂತ. ಗುಹಾನ 5:00ಕ್ಕೆ ಎದ್ಬಿಟ್ಟಿದ್ದಾನೆ. ಯಾಕೆಂತ ಗೊತ್ತಿಲ್ಲ. ಮೇ ಬಿ ಅವ್ನಿಗೂ ಗೊತ್ತನ್ಸುತ್ತೆ ನಾವು ಟ್ರಿಪ್‌ಗೆ ಹೋಗ್ತಾ ಇದೀವಿ ಅಂತ. 5:00ಕ್ಕೆ ಎದ್ಬಿಟ್ಟು ಅವ್ನು ಫ್ರೆಶ್ ಅಪ್ ಆಗಿ ಅವ್ರ ಅಪ್ಪನ ಜೊತೆ ಆರೆಂಜ್ ತಿಂತಿದ್ದಾನೆ. ನಾನು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಮನೇಲಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದ್ವಿ. ಮನೇಲಿ ಎಳ್ನೀರು ತಂದಿದ್ರು. ಆ ಎಳ್ನೀರು ಹೊಡ್ಕೊಂಡು ಕುಡಿತಿದ್ದೆ. ಫೈನಲಿ ನಮ್ದೆಲ್ಲ ಪ್ಯಾಕ್ ಆಗಿ ನಾ ಬಿಡೋಷ್ಟೊತ್ತಿಗೆ ನಾ ಫಸ್ಟು ಚೆನ್ನಕೇಶ್ವರ ದೇವಸ್ಥಾನ ಬೇಲೂರಲ್ಲಿ ಹೋಗ್ತಿರೋದು. ಎಲ್ಲ ನೋಡಿದ್ರಪ್ಪ ಚೆನ್ನಾಗಿದೆಯಲ್ಲ ಇವಾಗಲೇ. ಹಾಂ ಅಲ್ಲಿ ಇನ್ನೂ ಫ್ಯಾನು ಇತ್ತು. ಈ ದೇವಸ್ಥಾನ ಯಾರು ಗೊತ್ತಲ್ಲ, ಇದು ಮೋಸ್ಟ್ ಫೇಮಸ್ ಟೆಂಪಲ್ ಅಲ್ವಾ. ಹೊಯ್ಸಳ ಟೈಮಲ್ಲೇ 12th ಸೆಂಚುರಿ. ಇದೊಂದು ವಿಷ್ಣು ದೇವಸ್ಥಾನ, ಚೆನ್ನಕೇಶ್ವರ ಸ್ವಾಮಿ. ದಿ ಮೋಸ್ಟ್ ಅಮೇಝಿಂಗ್ ಥಿಂಗ್ ಈ ದೇವಸ್ಥಾನದಂದರೆ ಸ್ಟೋನ್ ಕಾರ್ವಿಂಗ್. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಓನಿದ್ದೆ ಒಳಗಡೆ ಎಲ್ಲಿ ನೋಡಿದ್ರೂ ಪಿಲ್ಲರ್ಗಳಿದೆ. ಬಟ್ ಒಂದೊಂದು ಪಿಲ್ಲರು ಒಂದೊಂದು ಯೂನಿಕ್ ಡಿಸೈನ್. ಡ್ಯಾನ್ಸರು, ಗಾಡು, ವಾರಿಯರು ಅಷ್ಟೇ ಚೆನ್ನಾಗಿದೆ. ಅದ್ರ ಮೇಲೆ ಸ್ಟೋನ್ ಕಾರ್ವಿಂಗು ತುಂಬಾ ಚೆನ್ನಾಗಿದೆ. ಈ ದೇವಸ್ಥಾನಕ್ಕಂತೂ ಎಲ್ಲರೂ ಒಂದ್ಸತಿ ಆದರೂ ವಿಸಿಟ್ ಮಾಡಲೇಬೇಕು. ಅಷ್ಟು ಚೆನ್ನಾಗಿದೆ ಆ ಸ್ಟೋನ್ ಕಾರ್ವಿಂಗ್. ದ್ವಾರಪಾಲಕ ಜಯ ವಿಜಯ. ಕೈಲಾಸನೇ ಎತ್ತಾರ ರಾವಣ. ಹಂಗಾಗೆ ಧರ್ಮಸ್ಥಳ ರೂಟ್ ಆಲ್ವೇಸ್ ರಿಫ್ರೆಶಿಂಗ್ ಆ್ಯಂಡ್ ಪೀಸ್ಫುಲ್ ಅಂತ ಅನ್ಸುತ್ತೆ. ಆ ಕಾಡಿನ ಮಧ್ಯೆ ಟ್ರಾವೆಲ್ ಮಾಡೋದು. ಬಟ್ ತುಂಬಾ ಘಾಟ್ ಸೆಕ್ಷನ್ಸ್ ಇರುತ್ತೆ. ಮೇನ್ ಪರ್ಪಸ್ ಧರ್ಮಸ್ಥಳಕ್ಕೆ ಬರೋದು ಗುಹಾನ್ಗೆ ಮುಡಿ ಕೊಡೋದಕ್ಕೆ. ಆ್ಯಕ್ಚುಲಿ ಗುಹಾನ್ ಫಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಬರ್ತಾ ಇರೋದು ಇದು. ನಾವು ಗುಹಾನು ತುಂಬಾ ಅಳ್ತಾನೆ ಅಂತ ಅಂದ್ಕೊಂಡಿದ್ವಿ. ಬಟ್ ಫೋನೆಲ್ಲ ತೋರಿಸಿ ಸ್ವಲ್ಪ ಅಳ್ತಿರ್ಲಿಲ್ಲ ಅವನು ಅಷ್ಟಾಗೆ. ಅದಾದಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ರೂಮಲ್ಲೇ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ಅಷ್ಟಾಗೆ ಜನ ಇರಲಿಲ್ಲ ದೇವಸ್ಥಾನದಲ್ಲೇ. ಕ್ಯೂ ಅಲ್ಲೇ ತುಂಬ ಕಮ್ಮಿ ಜನ ಇದ್ದರು. ತುಂಬ ಚೆನ್ನಾಗಿ ದರ್ಶನ ಆಯಿತು ನಮಗೆ. ದೇವಸ್ಥಾನ ಮುಂದೆನೇ 2 ಆನೆಗಳಿತ್ತು. ಗುಹಾನಂತೂ ಸಖತ್ ಎಕ್ಸೈಟ್ ಆಗಿದ್ದ. ಅವ್ನಿಗೆ ಆನೆ ಅಂದರೆ ತುಂಬಾ ಇಷ್ಟ. ದರ್ಶನ ಆದಮೇಲೆ ನಾವು ದೇವಸ್ಥಾನ ಊಟಕ್ಕೆ ಹೋದ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು ಊಟ ದೇವಸ್ಥಾನದ್ದು. ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀವಿ. ಅಲ್ಲೇ ರೂಮ್ ಮಾಡಿದ್ದೀವಿ. ಸೊ ಬೆಳಿಗ್ಗೆಗೆ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡ್ತೀವಿ. ಏನಾದರೂ ಇಷ್ಟ ಆಗಿದ್ರೆ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ದು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಸಿ ಯು ಇನ್ ದ ನೆಕ್ಸ್ಟ್